ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಮೊದಲನೆಯದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬನ್ನಿ, ನಾನಿವತ್ತು ನಿಮ್ಮನ್ನ ಪ್ರಾಚೀನ ಇತಿಹಾಸವುಳ್ಳ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತೇನೆ. ಈ ದೇವಸ್ಥಾನವು ಗುಹೆಯೊಳಗಿನ ವಾಸ್ತುಶಿಲ್ಪ ಮತ್ತು ವೈಜ್ಞಾನಿಕ ವಿನ್ಯಾಸಕ್ಕಾಗಿ ಹೆಸರುವಾಸಿಯಾಗಿದೆ. ಮೊದಲು ಈ ದೇವಸ್ಥಾನವನ್ನು ಗವಿಪುರದ ಗುಹೆ ದೇವಸ್ಥಾನ ಎಂದು ಕರೆಯಲಾಗುತ್ತಿತ್ತು. ಈ ದೇವಸ್ಥಾನವು ಸುಮಾರು 1000 ವರ್ಷಕ್ಕೂ ಹೆಚ್ಚು ಹಳೆಯದಾದದ್ದು. ತ್ರೇತಾಯುಗದಲ್ಲಿ ಗೌತಮರು ಹಾಗೂ ಭಾರದ್ವಾಜ ಮುನಿಗಳು 3 ಕಾಲ ಇಲ್ಲಿ ಪೂಜೆ ಮಾಡುತ್ತಿದ್ದರು. ಬೆಂಗಳೂರು ನಗರದ ಸ್ಥಾಪಕರಾದ ಕೆಂಪೇಗೌಡರು 16ನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿದರು. ಸಾಮಾನ್ಯವಾಗಿ ಎಲ್ಲ ಶಿವ ದೇವಾಲಯಗಳು ಪೂರ್ವ, ಪಶ್ಚಿಮ, ಉತ್ತರಾಭಿಮುಖವಾಗಿರುತ್ತವೆ. ಆದರೆ ಈ ದೇವಸ್ಥಾನವು ದಕ್ಷಿಣಾಭಿಮುಖವಾಗಿದೆ. ಸಂಕ್ರಾಂತಿಯ ಶುಭ ದಿನದಂದು ಸೂರ್ಯನ ಕಿರಣಗಳು ನಂದಿಯ 2 ಕೊಂಬಿನ ಮಧ್ಯದಿಂದ ಹಾದು ನೇರವಾಗಿ ಗವಿಯೊಳಗಿನ ಶಿವಲಿಂಗವನ್ನು ಸ್ಪರ್ಶಿಸುತ್ತವೆ. ಎಲ್ಲರೂ ಸಂಕ್ರಾಂತಿ ಹಬ್ಬದಂದು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ವಾಮಿಯ ದರ್ಶನ ಪಡೆಯಿರಿ. ಹೀಗೆ ಒಳ್ಳೆ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ. ಧನ್ಯವಾದಗಳು.